ಹೇ ಬ್ಯೂಟಿಫುಲ್ ಸೋಲ್, ಈ ಒಂದು ಲವ್ ಮೆಸೇಜ್ ನಿಮ್ಮ ಪಾರ್ಟ್ನರ್ ಇಂದ ನಿಮ್ಗೆ ಬರ್ತಿರೋಂಥದ್ದಾಗಿದೆ. ನೋಡೋಣ ಅವರು ನಿಮ್ಗೆ ಏನ್ ಹೇಳ್ಬೇಕು ಅಂತ ಇದ್ದಾರೆ. ಪಿಂಕ್ ಆರ್ ಪರ್ಪಲ್, ಈ ಎರಡಲ್ಲಿ ಕಲರ್ ನ ಚೂಸ್ ಮಾಡಿ. ಯಾರೆಲ್ಲ ಪಿಂಕ್ ಚೂಸ್ ಮಾಡಿದ್ದೀರಾ ಅವರಿಗೆ ಬರ್ತಿರೋಂಥದ್ದು ರಿಫ್ಲೆಕ್ಷನ್. ಗಿವ್ ಈಚ್ ಅದರ್ ಸಮ್ ಸ್ಪೇಸ್ ಅಟ್ ದ ಮೂಮೆಂಟ್, ಟ್ರಸ್ಟ್ ಅಂಡ್ ಹ್ಯಾವ್ ಫೇತ್ ದಟ್ ಆಲ್ ವಿಲ್ ವರ್ಕ್ ಔಟ್ ಫಾರ್ ದ ಬೆಸ್ಟ್. ಅವರು ನಿಮ್ಮಿಂದ ಒಂದು ಸ್ವಲ್ಪ ಟೈಮ್ ನ ಬಯಸ್ತಾ ಇದ್ದಾರೆ. ಸ್ವಲ್ಪ ಟೈಮ್ ಕೊಟ್ಟು ನಿಮ್ಮ ಒಂದು ಥಾಟ್ಸ್ ಮತ್ತೆ ಅವರು ನಿಮ್ಮ ಹತ್ರ ಯಾವ ರೀತಿ ನಡ್ಕೊಂಡ್ರು ಅಥವಾ ಅವರ ಒಂದು ಥಾಟ್ಸ್ ಬಗ್ಗೆ ರಿಫ್ಲೆಕ್ಟ್ ಮಾಡಬೇಕಾಗಿರುತ್ತೆ. ಒಂದು ಸ್ಪೇಸ್ ನ ಕೊಡಿ. ನಿಮ್ಮ ಒಂದು ವಿಚಾರ ಅವರ ಒಂದು ವಿಚಾರದ ಬಗ್ಗೆ ಯೋಚನೆ ಮಾಡಿ ನಂಬಿಕೆ ಇಟ್ಟು ಮುಂದೆ ಹೋಗಿ. ಅವಾಗ ನಿಮ್ಮಿಬ್ರು ಮಧ್ಯ ಥಿಂಗ್ಸ್ ಗ್ರೋ ಆಗುವಂತದ್ದಾಗಿದೆ. ಮೇ ಬಿ ನಿಮ್ಮಿಬ್ರು ಮಧ್ಯ ತುಂಬಾ ಡಿಫ್ರೆನ್ಸಸ್ ಇರ್ಬೋದು ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇನ್ನ ಕಮ್ಮಿ ಇರ್ಬೋದು. ಸೊ ಇಟ್ಸ್ ಅ ಟೈಮ್ ಫಾರ್ ರಿಫ್ಲೆಕ್ಷನ್. ನೀವ್ ಯಾವ ರೀತಿ ನಡ್ಕೊಂತಾ ಇದ್ದೀರಾ, ಅವ್ರು ಯಾವ ರೀತಿ ನಡ್ಕೊಂಡ್ರು, ನಿಮಗೆ ಏನ್ ಅನ್ಸ್ತು, ಅವಾಗ ನೀವು ಯಾವ ರೀತಿ ರೆಸ್ಪಾಂಡ್ ಮಾಡಿದ್ರಿ, ಅವರಿಂದ ಯಾವ ರೀತಿ ರೆಸ್ಪಾನ್ಸ್ ಬಂತು, ಸ್ವಲ್ಪ ಕೂತು ಯೋಚನೆ ಮಾಡಿ ನಂಬಿಕೆಯಿಂದ ಮುಂದೆ ನಡೀರಿ. ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂತ ಅವರು ಬಯಸ್ತಾ ಇದ್ದಾರೆ. ಸೊ ಅವರ ಪ್ರಕಾರ ಎವ್ರಿಥಿಂಗ್ ವಿಲ್ ಗೋ ಫೈನ್ ಓನ್ಲಿ ವೆನ್ ಯು ರಿಫ್ಲೆಕ್ಟ್ ಆನ್ ದ ಥಿಂಗ್ಸ್. ನೋಡೋಣ ಎಲ್ಲ ಪರ್ಪಲ್ ಚೂಸ್ ಮಾಡಿದ್ರಿ. ನಿಮ್ಮ ಪಾರ್ಟ್ನರ್ ಏನ್ ನಿಮ್ಮಿಂದ ಬಯಸ್ತಾ ಇದ್ದಾರೆ. ಸೋಲ್ಮೇಟ್, your soulmate is already with you in spirit. Believe this and they will manifest it physically. ಸೊ ಅವರು ಬಯಸ್ತಿರೋಂಥದ್ದು, ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ನಿಮ್ಮ ಪರ್ಸನ್ ನಿಮ್ಮ ಸೋಲ್ಮೇಟ್ ಆಗಿದ್ದಾರೆ. ನಾಟ್ ಅವ್ರು ನಿಮ್ಮ ಸೋಲ್ಮೇಟ್ ಅಂತ ನಿಮ್ಗೆ ಅನಿಸ್ತಿಲ್ಲ ಅಂದ್ರೆ ನೀವು ಅವರ ಸೋಲ್ಮೇಟ್ ಅಂತ ನಿಮಗೆ ಅನಿಸ್ತಾ ಇಲ್ಲ. ಹಾಗಾಗಿ ಒನ್ಲಿ ವೆನ್ ಯು ಅಂಡರ್ಸ್ಟ್ಯಾಂಡ್ ದಟ್ ನಿಮ್ಮ ಲೈಫಲ್ಲಿ ಈಗ ಇರೋರು ಅಥವಾ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರಿ, ಒಂದು ಮೆಸೇಜ್ ನೋಡ್ಬೇಕಾದ್ರೆ ಆ ಪರ್ಸನ್ ನಿಮ್ಮ ಸೋಲ್ಮೇಟ್ ಆಗಿದ್ರೆ ನೀವು ಅವರ ಸೋಲ್ಮೇಟ್ ಅಂತ ನೀವು ಬಿಲೀವ್ ಮಾಡಬೇಕಾಗಿದೆ. ಬಿಕಾಸ್ ಅಂಟಿಲ್ ಯು ಡೋಂಟ್ ಬಿಲೀವ್ ದಟ್ ಅವರಿಗೆ ಒಂದು ವೈಬ್ರೇಷನ್ ಸಿಗಲ್ಲ, ನೀವು ಅವ್ರನ್ನ ಆ ರೀತಿ ನೋಡಲ್ಲ. ಹಾಗಾಗಿ ನಿಮಗೆ ಅವ್ರ ಜೊತೆ ಆ ಒಂದು ಕನೆಕ್ಷನ್ ಬಿಲ್ಡ್ ಆಗಲ್ಲ. ಸೊ ದೇ ವಾಂಟ್ ಯು ಟು ಬಿಲೀವ್ ದೇ ಆರ್ ಯುವರ್ ಸೋಲ್ಮೇಟ್ ಅಂಡ್ ಯು ಆಲ್ಸೋ ಬಿಹೇವ್ ನೀವು ಅವರ ಒಂದು ಸೋಲ್ಮೇಟ್ ಅಂಡ್ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಾ ನಿಮ್ಮ ಸೋಲ್ಮೇಟ್ ಇಂದ ನಿಮ್ಗೆ ನೋಡ್ಕೋಬೇಕು. ನೀವು ಆ ರೀತಿ ಒಂದು ವೈಬ್ರೇಷನ್ ನಿಮ್ಮ ಒಂದು ಆಕ್ಷನ್ ಆಗಿರ್ಬೇಕು ಅಂತ ಬಯಸ್ತಾ ಇದ್ದಾರೆ. ಅಂಡ್ ಯಾರಿಗೆಲ್ಲ ಕನ್ಫ್ಯೂಷನ್ ಬಂತು ಪಿಂಕ್ ಅಂಡ್ ಪರ್ಪಲ್ ಚೂಸ್ ಮಾಡ್ಬೇಕಾ ಅವರಿಗೆ ಈ ಒಂದು ಮೆಸೇಜ್. ಪ್ಯಾಷನ್, ಆ ಮ್ಯಾಗ್ನೆಟಿಕ್ ಅಂಡ್ ಸೆಡಕ್ಟಿವ್ ಕ್ವಾಲಿಟಿ ಸರೌಂಡ್ಸ್ ಯು ಅಟ್ ಪ್ರೆಸೆಂಟ್. ಎಂಜಾಯ್ ಇಟ್. ನಿಮ್ಮಿಬ್ರು ಮಧ್ಯ ಒಂದು ಸೆಳೆತ ಇದೆ. ನೀವು ಎಷ್ಟೇ ದೂರ ಹೋಗ್ಬೇಕು ಅಥವಾ ಎಷ್ಟೇ ಕೋಪ ಆದ್ರೂ ನೀವು ಅವ್ರ ಕಡೆ ಅಟ್ರಾಕ್ಟ್ ಆಗ್ತೀರಾ, ಅವ್ರು ನಿಮ್ಮ ಕಡೆ ಅಟ್ರಾಕ್ಟ್ ಆಗ್ತಾರೆ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ನಿಮಗೆ ರಿಫ್ಲೆಕ್ಷನ್ ಮತ್ತೆ ಸೋಲ್ಮೇಟ್ ಎರಡು ಕೂಡ ಕನೆಕ್ಟ್ ಆಗುತ್ತೆ. ಒಂದು ಕನೆಕ್ಟ್ ಆಗೋದು ಯಾವ ಕಾರಣಕ್ಕಾಗಿ ಅಂದ್ರೆ ನಿಮ್ಮಿಬ್ರು ಮಧ್ಯೆ ಒಂದು ಪ್ಯಾಷನ್ ಅನ್ನೋದಿದೆ. ನಿಮ್ಮಿಬ್ರು ಮಧ್ಯೆ ಇರೋ ಒಂದು ಪ್ರೀತಿ ಇಟ್ಸ್ ನಾಟ್ ಜಸ್ಟ್ ಅ ನಾರ್ಮಲ್ ಲವ್, ಇಟ್ಸ್ ಅ ವೆರಿ ಪ್ಯಾಷನೇಟೆಡ್ ಲವ್. ಒಂದು ಫ್ಯೂಯಲ್ ಲವ್ ಅನ್ನೋದೊಂದು ಎನರ್ಜಿ ಬರ್ತಾ ಇದೆ. ಸೋಲ್ನ ಎನರ್ಜಿ ಒಂದು ಬೆಂಕಿ ಅಂತ ಇಲ್ಲ, ಬಟ್ ವೆರಿ ಪ್ಯಾಷನೇಟೆಡ್ ಎನರ್ಜಿ ನಂಗೆ ಇಲ್ಲಿ ಬರ್ತಿರೋಂಥದ್ದು. ಬೋತ್ ಆಫ್ ದಿಸ್ ಎನರ್ಜಿ ಯು ನೀಡ್ ಟು ವರ್ಕ್ ಆನ್ ಬೋತ್ ದ ಥಿಂಗ್ಸ್ ಅಲಾಂಗ್ ವಿತ್ ಪ್ಯಾಷನ್. ನಿಮ್ಮ ಪಾರ್ಟ್ನರ್ ಬಗ್ಗೆ ನೀವು ಪ್ಯಾಷನೇಟ್ ಆಗಬೇಕು, ನಿಮ್ಮ ಲವ್ ಲೈಫ್ ಬಗ್ಗೆ ನೀವು ಪ್ಯಾಷನೇಟ್ ಆಗಬೇಕು, ನಿಮ್ಮ ಪ್ಯಾಷನ್ ನೀವು ತೋರಿಸಬೇಕು ಅನ್ನೋದು ನಿಮ್ಗೊಂದು ಮೆಸೇಜ್ ಆಗಿದೆ. ಸೊ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್ ಈ ಒಂದು ಮೆಸೇಜ್ ನಿಮಗೆ ಕನೆಕ್ಟ್ ಆಯ್ತಾ. ನೀವು ಚೂಸ್ ಮಾಡಿದಂತ ಒಂದು ಕಲರ್ನ ಕಮೆಂಟ್ ಅಲ್ಲಿ ಟೈಪ್ ಮಾಡಿ ಕ್ಲೈಮ್ ಮಾಡಿ. ಶೇರ್ ದಿಸ್ ವಿತ್ ಯೋರ್ ಪಾರ್ಟ್ನರ್ ಇಫ್ ಯು ಥಿಂಕ್ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಡಿಸ್ಕಸ್ ಅಬೌಟ್ ದಿಸ್ ರಿಯಲ್ ಎನರ್ಜಿ ಆಫ್ yours and how can we work on it, so that will be more beautiful I think.